ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಸ್ಕ್ರಾಲ್ ಮಾಡದಂತೆ ನೋಡಿ. ಲಂಗೋಟಿ ಕತೆ ಬಲು ಒಳ್ಳೆದಣ್ಣ, ಒಬ್ಬರ ಹಂಗಿಲ್ಲದೆ ಸುಲಭದಲ್ಲಿ ಮುಂದುವರಿಯುವುದಣ್ಣ. ಲಂಗೋಟಿ ಕತೆ ಬಲು ಒಳ್ಳೆದಣ್ಣ. ಅದೇನದು? ಉಡುಪಿಯ ಆಸುಪಾಸಲ್ಲಿ ಇಲ್ವೇ? ಬೈಪಾಸ್ನಲ್ಲಿ ಹುಟ್ಟಿದ್ರೇನೆ ವಾಯುದೇವರ ಪದವಿ ಬರಬೇಕೇನ್ರಿ? ಯಾಕೆ ನಿಮ್ಮ ವಾಯುದೇವರಿಗೆ ಶಿವಮೊಗ್ಗದಿಂದ ಹಿಡಿದು ಘಟ್ಟದ ಮೇಲೆ ಯಾವೂರು ಆಗ್ಬರಲ್ವಾ? ಇದೇನ್ ಮನಾಪಲ್ಲಿ ನಿಮ್ದು? ನಿಮ್ಮ ಅಪ್ಪನ ಮನೆ ಗಂಟ ವಾಯುದೇವರ ಪದವಿ. ಪ್ರತಿಯೊಂದಕ್ಕೂ ನಾವು ಕಷ್ಟಪಟ್ಟು, ನಾವು ದುಡ್ದು, ನಾವು ಪ್ರವಚನ ಮಾಡಿ ಘಟ್ಟದ ಕೆಳಗೆ ಇಳಿದು ಬಂದು ನಮ್ಮ ಶ್ರಮವನ್ನೆಲ್ಲ ನಿಮ್ಮ ಮಠಗಳಿಗೆ ಕೊಡಬೇಕು. ಚೆನ್ನಾಗಿದೆಯಪ್ಪ ಇದು. ಯಾಕಂದ್ರೆ 24 ತಾಸು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಉಣ್ಣದೇ ತಿನ್ನದೆ ಊರೂರು ತಿರುಗಿ ಸಂಗ್ರಹಿಸಿದ ಹಣದಿಂದ ಒಂದೊಂದು ವಜ್ರವನ್ನು ತಂದಿದ್ದು ನಾನು, ಕವಚ ಮಾಡಿಸಿದ್ದು ನೀವು, ಜನರ ಕಣ್ಣೊರ್ಸೋಕ್ಕೆ ನೀವು ಅವತ್ತು ನಮಗೆ ಕೊಟ್ಟ ದೊಡ್ಡ ಬಿರುದು ಶ್ರೀಕೃಷ್ಣ ಸೇವಾ ಕೈಂಕರ್ಯ ದಕ್ಷ. ಅದರಲ್ಲೂ ಅದೆಷ್ಟೋ ವಜ್ರ ಗಿರಿಗೊಡೆಯನಾದ ಈಶನಿಗೋ, ಉಡುಪಿ ಶ್ರೀಕೃಷ್ಣನಿಗೋ, ಧರೆಯೊಳು ಬಹುಚಂದ ಮನ್ನಾರು ರಾಜಗೋಪಾಲನಿಗೋ, ಕೂತು ತಿಂದು ಮಲಗಿ ಏಳೋ ಭಕಾಸುರರಿಗೋ, ಅಂತೂ ಇಂತೂ ಕಾಣದಂತೆ ಮಾಯವಾಯಿತು. ಗೊತ್ತಿಲ್ಲ, ಇರ್ಲಿ ಬಿಡಿ, ಅವೆಲ್ಲ ಹಳೆ ಕತೆ. ಈಗ ಬೇಡ, ಹಾಳಾಗೋಗ್ಲಿ. ನಮಗೇನು? ದೇವಸ್ವ, ಗುರುಸ್ವ, ಬ್ರಹ್ಮಸ್ವ ಚೆನ್ನಾಗಿ ತಿಂದು ನೀರು ಕುಡಿದು ಅಭ್ಯಾಸ ಅವ್ರಿಗೆ. ಹಾಗೆ ಅರಗಿಸ್ಕೋತಾರೆ ಅವರು. ಆದರೆ ನಮ್ಮಲ್ಲಿ ಮಧ್ವಮತದ ಉದ್ಧಾರಕ್ಕಾಗಿ ಶ್ರಮಿಸುತ್ತಿರುವ ಘಟಾನುಘಟಿ ಯತಿವರೇಣ್ಯರುಗಳು ಆಗಿ ಹೋಗಿದ್ದಾರೆ. ಯಾರ್ಯಾರು ಹೇಳ ನಿಮಗೆ? ಜಯತೀರ್ಥರಿದ್ರು, ಶ್ರೀಪಾದರಾಜರಿದ್ರು, ವ್ಯಾಸರಾಜರಿದ್ರು, ಸತ್ಯಸಂಧರಿದ್ರು, ರಘೋತ್ತಮರಿದ್ರು, ತಿರುಕೊಯ್ಲೂರು ರಘೋತ್ತಮರಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಕುಲವನ್ನು ಉದ್ಧಾರ ಮಾಡುತ್ತಿರುವ, ಮುಂದೆ ಮಾಡುವವರೂ ಆದ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ರಾಯರಿದ್ದಾರೆ. ಯದ್ಯಪಿ ಈ ಶತಮಾನದಲ್ಲಿರುವ ಮಹಾತ್ಮರಾದ ನಮ್ಮ ಸತ್ಯಾತ್ಮರೇನು ಕಮ್ಮಿನ? ನೀವೇ ಹೇಳಿ ನೋಡೋಣ. ಪಾಪ ನಮ್ಮ ರಾಯರಂತೂ ಇಂಥ ತರಲೆಗಳಿಗೆಲ್ಲ ತಲೆ ಹಾಕಕ್ಕೆ ಹೋಗಿಲ್ಲ ಬಿಡಿ. ಯಾಕಂದ್ರೆ ಅವ್ರಿಗೆ ಟೈಮೇ ಇಲ್ಲ. ಹಾಗಾಗಿ ಈಗಾಗಲೇ ಪದವಿ ಸಿಕ್ಕಿಬಿಟ್ಟಿರೋದ್ರಿಂದ ಸುಬುಧೇಂದ್ರರು ತಲೆನೇ ಕೆರ್ಸ್ಕೊಳಕ್ ಹೋಗಲ್ಲ. ಮಂತ್ರಾಲಯಕ್ಕೆ ಬಂದು ಹೋದವರ ಮುಖಾನೇ ನೆನ್ಪಿಟ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರ ಕಷ್ಟ ಪರಿಹಾರ ಮಾಡೋಕೆ ಅವರಿಗೆ ಕಾಲಾವಕಾಶ ಸಿಗ್ತಿಲ್ಲ. ಆದ್ರಿಂದ ಅವ್ರು ಬಚಾವು. ಆದರೂ ಇವರೆಲ್ಲ ಎಲ್ಲಿಗೆ ಹೋಗ್ಬೇಕ್ರಿ? ನನಗೇನಾದ್ರೂ ಲಕ್ಷ್ಮೀದೇವಿ ಸಿಗಲಿ ನೋಡಿ. ಅವ್ವ ಮಹಾಲಕ್ಷ್ಮೀ ದೇವಿ, ಇನ್ನೊಂದು 4-5 ಕೋಪಿನ ಹೊಲ್ದು ಕೊಡುವ ಅಂತ ಆ ಯಮ್ಮಂಗೆ ಹೇಳ್ತೀನಿ. ನನಗೂ ಕಾಜಾ ಗುಂಡಿ ಮಾಡೋಕೆ ಬರೋದ್ರಿಂದ ನಮ್ಮ ಅತ್ತಿಗೆ ಲಕ್ಷ್ಮೀ ದೇವಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬಿಡಿ. ಓಹೋ, ಈ ನುಡಿಯನ್ನು ನೀವು ಕೇಳ್ಕೊಂಡು ನಿನ್ನಂತ ದರಿದ್ರ ಮುಖದವಳಿಗೆ ಲಕ್ಷ್ಮೀದೇವಿ ಎಲ್ಲಿ ಹ್ಯಾಂಗೆ ಸಿಗ್ತಾಳೆ ಅಂತ ಪ್ರಶ್ನೆ ಬಂದು ಕಾಮೆಂಟ್ ಹಾಕ್ತೀರಾ? ಖಂಡಿತ ಹಾಕ್ತೀರಾ ನೀವು. ನಂಗೆ ಗೊತ್ತು, ನೀವೇನ್ ಹಾಕೊಂಡ್ರು ಓದ್ಕೊಂಡ್ರು ಪರವಾಗಿಲ್ಲ, ನಂದೇನು ಕಿತ್ಕೊಳಕ್ಕಾಗಲ್ಲ ನಿಮಗೆ. ನಾನಂತೂ ಭೈರವಿ, ನನ್ನೊಳಗೆ ಮಹಾಲಕ್ಷ್ಮಿ ಇದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು ರೀ. ಚೆನ್ನಾಗಿದೆಪ್ಪ ನಿಮ್ಮ ಕತೆ. ನೀವು ಮಾತ್ರ ಮುಖ್ಯವಾಹಿಗಳು, ಇವರೆಲ್ಲ ಏನು ಅಪಾನವಾಹಿಗಳ? ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾತಾ.